ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ಸಾರ್ವಜನಿಕರಿಗೆ ಮುಟ್ಟಿಸ್ತಿರ್ತಕ್ಕಂಥ ನನ್ನೆಲ್ಲ ಮಾಧ್ಯಮದ ಮಿತ್ರರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಅವರನ್ನು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಸಮಾರಂಭದ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಪ್ರೊಫೆಸರ್ SN ಹಾದಿಮನಿ ಸರ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಮುಡುಕುಲದಿಂದ ಗುರುಗಳು ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಇಳಿ ವಯಸ್ಸಿನಲ್ಲಿಯೂ ಕೂಡ ಎಡೆಬಿಡದೆ ಕಾರ್ಯಕ್ರಮದ ಮಧ್ಯದಲ್ಲಿ ನಮ್ಮ ಮಧ್ಯೆ ವಿರಾಜಮಾನರಾಗಿರ್ತಕ್ಕಂಥ ಶ್ರೀ AS ಪಾವಟೆ ಅವರೇ, ಹಾಗೂ ಈ ಕಾರ್ಯಕ್ರಮದ ನದಿ ಎಲ್ಲಿ ಹೋಯಿತು ಅಂತಿಕೊಂಡು ಕವನ ಸಂಕಲನವನ್ನು ಕೃತಿ ಬಿಡುಗಡೆ ಮಾಡಲಿರುವ ನಮ್ಮವರೇ ಆಗಿರತಕ್ಕಂತಹ ಗೌರವ ಕ್ಯಾಪ್ಟನ್ ಅರ್ಜುನ್ ಗೋರಿ ಅವರೇ, ಹಾಗೂ ದತ್ತಿ ಉಪನ್ಯಾಸವನ್ನು ನೀಡಲಿರುವ ಪ್ರೊಫೆಸರ್ CG ಹವಾಲ್ದಾರ್ ಗುರುಗಳೇ, ಹಾಗೂ ಕೃತಿ ಪರಿಚಯವನ್ನು ಮಾಡುತ್ತಿರುವ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ SS ಹೆಳೂರು ಗುರುಗಳೇ, ಹಾಗೂ ಇಂದಿನ ಸಮಾರಂಭದ ಅತಿಥಿಗಳಾಗಿ ಆಗಮಿಸಲಿರುವ ಭಾಗ್ಯಶ್ರೀ ರೇವಡಿ ಅಧ್ಯಕ್ಷರು ಪುರಸಭೆ ಹುಣಗುಂದಿಯವರೇ, ಹಾಗೂ ಸನ್ಮಾನಿತ ವಹಿಸಿರ್ತಕ್ಕಂಥ SK ಕೊಂಸಾಗರ್, ಶ್ರೀ ಮಹಾದೇವ್ ಬಸರಕೋಟ್, ಡಾಕ್ಟರ್ ನಾಗರಾಜ್ ನಾಡಗೌಡ್, ಶ್ರೀ ಸಿದ್ದಲಿಂಗಪ್ಪ ಬೀಳಗಿ, ಡಾಕ್ಟರ್ ವಿಜಯಲಕ್ಷ್ಮಿ ಒಡೆಯರ್, ಡಾಕ್ಟರ್ ಶ್ರೀದೇವಿ ಕರ್ಜಿಗಿ, ಡಾಕ್ಟರ್ ಗೀತಾ ದಾನ್ಶೆಟ್ಟಿ ಬಾಗಲಕೋಟ್. ಅಷ್ಟೇ ಅಲ್ಲದೆ ಈ ಸಮಾರಂಭದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಕವಿಗೋಷ್ಠಿಯನ್ನು ಏರ್ಪಡಿಸಿದ್ದು ದಾನೇಶ್ವರಿ ಸಾರಂಗಮಠ್, ಶಶಿಕಲಾ ಅಂಗಡಿ, ಸವಿತಾ ಮಾಟೂರ್, ನೇತ್ರ S ರಾಜಮನೆ, ಪೀರಮ್ಮ ಕುಂಬಾರ್, ರೇಖಾ ಗೋಗಿ, ಗಿರಿಜಾ ಶಿವಬಲ್, ಗಿರಿಜಾ ಗಂಜಿಯಾಳ್, M ಆರುಂಧತಿ. ಇದಲ್ಲದೆ ಜಾನಪದ ಗೀತೆಯನ್ನು ಪ್ರಸ್ತುತಪಡಿಸಲಿರುವ ಶ್ರೀಮತಿ ಹನುಮವ್ವ S ಮೂಲಂಗಿ ಹಾಗೂ ಸಂಗಡಿಗರು. ಈ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಒಂದು ಉದ್ದೇಶ ನಮ್ಮ ಲಲಿತಾ ಹೊಸಪೇಟೆ ಮೇಡಮ್ ಅವರು. ಈ ಕಾರ್ಯಕ್ರಮದಲ್ಲಿ ಹಲವು ರೀತಿಯಾಗ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಸಂಯೋಜಿಸಿ ಶ್ರೀ ತಾರಾನಾಥ್ ದಂಪತಿಗಳ ಸವಿ ನೆನಪನ್ನು ವಿಜೃಂಭಿಸಬೇಕು ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸತ್ಯದ ಜೊತೆಗಿದ್ದು ಹಲವರ ಬಾಳು ಕಟ್ಟಿಕೊಟ್ಟವರು. ನಾ ಯಾವಾಗ ಬಂದರು ಮನೆಗೆ, ಮನೆ ಮಗನಂತೆ ನೋಡಿದರು ಎನಗೆ. ನಾ ಯಾವಾಗ ಬಂದರು ಮನೆಗೆ, ಮನೆ ಮಗನಂತೆ ನೋಡಿದರು ಎನಗೆ. ಅವರು ಚಿಕ್ಕಮ್ಮ ಆದರೂ ತಾಯಿ ಪ್ರೀತಿ ಎರೆದರು ನನಗೆ. ಅವರು ಚಿಕ್ಕಮ್ಮ ಆದರೂ ತಾಯಿ ಪ್ರೀತಿ ಎರೆದರು ನನಗೆ. ಎಲ್ಲದನ್ನು ಬಿಟ್ಟು ನಡೆದೇ ಬಿಟ್ಟರು ಕೊನೆಗೆ. ಎಲ್ಲದನ್ನು ಬಿಟ್ಟು ನಡೆದೇ ಬಿಟ್ಟರು ಕೊನೆಗೆ. ಅವರು ಉಣಬಡಿಸಿದ ಅಡುಗೆ ರುಚಿ ನೆನೆದರೆ ಈಗಲೂ ಬರುವುದು ಬಾಯಲ್ಲಿ ನೀರು. ಅವರು ಉಣಬಡಿಸಿದ ಅಡುಗೆ ರುಚಿ ನೆನೆಸಿದರೆ ಈಗಲೂ ಬರುವುದು ಬಾಯಲ್ಲಿ ನೀರು. ಅವರು ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲವೆನ್ನುವ ಭಾವನೆ ತರಿಸುವುದು ಕಣ್ಣಲ್ಲಿ ನೀರು. ಅವರು ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲೆನ್ನುವ ಭಾವನೆ ತರಿಸುವುದು ಕಣ್ಣಲ್ಲಿ ನೀರು. ಪುಣ್ಯಸ್ಮರಣೆಯ ಈ ಹಾಗೂ ದತ್ತಿ ಉಪನ್ಯಾಸ ಮತ್ತು ವಿಶ್ವ ಮಹಿಳಾ ದಿನಾಚರಣೆಯ ನಿಮಿತ್ತವಾಗಿ ಮಹಿಳಾ ಕವಿಗೋಷ್ಠಿ ನಮ್ಮೊಂದಿಗೆ ಇದ್ದು ಬಹುದೊಡ್ಡ ಸಾಧನೆಯನ್ನು ಮಾಡಿ ಏನು ಮಾಡದ ಹಾಗೆ ಸಾಮಾನ್ಯರಂತೆ ಇರುವಂತಹ ಸಾಧಕರನ್ನ ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮ ಇದೆಲ್ಲ ಒಟ್ಟು. ಹಾಗೇನೆ ನನ್ನ ಇನ್ನೊಂದು ಕೃತಿಯಾಗಿರುವಂತಹ ನದಿ ಎಲ್ಲಿ ಹೋಯ್ತು ಎನ್ನುವಂತಹ ಮಕ್ಕಳ ಕವನ ಸಂಕಲನ ಬಿಡುಗಡೆ ಸಮಾರಂಭದಲ್ಲಿ ಮುಂದಿನ ಸೇವೆಯನ್ನು ಅವ್ರು ಮಾಡ್ಬೇಕು. ಎಷ್ಟು ಏನಂದ್ರೆ ಅಗಾಧವಾದಂತಹ ನಮಗೆ ನಿಲುವುಗಳನ್ನ ಅದು ಕಲಿಸ್ಕೊಡ್ತದ, ಓದುವಿಕೆಯನ್ನ ಕಲಿಸ್ಕೊಡ್ತದ, ಬೋಧನಾ ವಿಧಾನವನ್ನ ಕಲಿಸ್ಕೊಡ್ತದ. ಅವಾಗಿದ್ದಂತಹ ಎಲ್ಲರೂ ಇಲ್ಲಿಕಲ್ಲ ಅಕ್ಕನ ಬಳಗದ ನಮ್ಮ ತಾಯಂದ್ರು ಬರ್ತಾ ಇದ್ದಾರೆ. ಅವರಿಗೆಲ್ಲ ನಾನೇ ಇಲ್ಲಿ ಸ್ವಾಗತ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಸ್ವಾಗತ. ಅಂತಹ ಸಂದರ್ಭದಲ್ಲಿ ನನ್ನ ಜೊತೆಗೆ ಒಡನಾಡಿಯಾಗಿ ಕೆಲಸವನ್ನ ಮಾಡಿರುವಂತ ನಾನು ತುಂಬಾ ಗೌರವಿಸುವಂತ ಶ್ರೀಯುತ SS ಹಳ್ಳೂರ್ ಸರ್ ಅವರು ಇವತ್ತು ಕೃತಿಯ ಕುರಿತು ಅವಲೋಕನ ಮಾಡ್ಲಿಕ್ಕೆ ಬಂದಿದ್ದಾರೆ. ಅಂತಹ ಶ್ರೀಯುತ ಸಾಹಿತಿಗಳಾಗಿ ಅನೇಕ ಆಯ್ಕೆ ಸಮಿತಿಗಳಲ್ಲಿ ಪಠ್ಯಪುಸ್ತಕ ರಚನೆಯಲ್ಲಿ ಅವರು ಭಾಗವಹಿಸಿದ್ರು ಕೂಡ ಸಾಮಾನ್ಯರಂತೆ ತಮ್ಮ ಜೀವನವನ್ನ ತರಿಸ್ಕೊಂಡಿರುವಂತಹ ಶ್ರೀಯುತ SS ಹಳ್ಳೂರ್ ಸರ್ ಅವರೇ. ಹಾಗೇನೆ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ನನಗನಿಸ್ತು
ಏನು ಅಂದ್ರೆ ಸ್ಪಾಟಿ ಸರ್ ಅವರು ಒಂದು ಮಾತು ಹೇಳಿದ್ರು ಅವಾಗ ನನಗೆ, ನೀವು ಇಡೋದಾದ್ರೆ ಶರಣ ಸಾಹಿತ್ಯ ಪರಿಷತ್ತಿಗೆ ಏನಂದ್ರೆ ದತ್ತಿಯನ್ನ ಇಡ್ರಿ, ಆ ದತ್ತಿಯ ಮೂಲಕವಾಗಿ ನೀವು ಮನೆಯನ್ನು ನೆನೆಸ್ಕೋತೀರೋ ಇಲ್ಲ ಗೊತ್ತಿಲ್ಲ, ಮನೆಯವರು ನಿಮ್ಮ ಮನೆಯ ಬಂಧುಗಳು ನಿಮ್ಮನ್ನ ಅಗಲಿದಾಗ ಅವ್ರಿಗೋಸ್ಕರ ಏನಾದ್ರೂ ಕಾರ್ಯಕ್ರಮ ಮಾಡ್ತಿರೋ ಗೊತ್ತಿಲ್ಲ, ಆದ್ರೆ ಮಾತ್ರ ನಾವು ಖಂಡಿತವಾಗಿ ಶರಣ ಸಾಹಿತ್ಯ ಪರಿಷತ್ತಿನಿಂದ ನಿಮ್ಮ ಬಂಧುಗಳನ್ನ ನೆನೆಸ್ಕೊಳ್ಳುವಂತಹ ಕಾರ್ಯಕ್ರಮವನ್ನ ನಾವು ಮಾಡ್ತೀವಿ, ನಿಮಗೆ ಸಾಧ್ಯ ಇದ್ರೆ ದತ್ತಿ ಇಡ್ರಿ ಅಂತ ಹೇಳಿದ್ರು. ನಾನು ಖಂಡಿತ ಸರ್ ನಾನು ದತ್ತಿ ಇಡ್ತೀನಿ. ಅವ್ರು ಒಂದೇ ಅವತ್ತು ಹೇಳಿದ ದಿನಾನೇ ನಾನು ಏನು ಅಂದ್ರೆ ಅವರಿಗೆ ದತ್ತಿಯನ್ನ ಇಡಾಕ ಒಪ್ಪಿಗೆಯನ್ನ ಕೂಡ ಕೊಟ್ಟೆ. ದತ್ತಿಯನ್ನ ಇಟ್ಟ ಮೇಲೆ ಅವರು 10 ವರ್ಷದಿಂದ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಮೊದಲು 2 ವರ್ಷ ನಾನು ದತ್ತಿ ಇಟ್ಟಿರ್ಲಿಲ್ಲ, ನಾವು ಮನೆಯಲ್ಲಿ ಮಾತ್ರ ಮಾಡ್ಕೊಳ್ತಾ ಇದ್ವಿ. ಅದು ಕಳೆದ 8 ವರ್ಷಗಳಿಂದ ಅವರು ಸಣ್ಣದಾಗಿ ಮಾಡ್ತಾ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದು ನನ್ನ ಭಾಗ್ಯ ಅಂತ ತಿಳ್ಕೊತಾ ಇದ್ದೀನಿ. ಅಂತಹ ಏನಂದ್ರೆ ಅವಕಾಶವನ್ನ ಕೊಟ್ಟವರು ತಾಲೂಕಿನಲ್ಲಿ ವಚನ ಸಾಹಿತ್ಯ ಏನಂತಂದ್ರೆ ಮನೆಗೆ ವಚನ ಸೌರಭವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅದ್ರ ಜವಾಬ್ದಾರಿ ಹೊತ್ಕೊಂಡವ್ರು ಯಾರು ಅಂದ್ರೆ ಪ್ರೊಫೆಸರ್ SN ಹಾದಿಮನಿ ಸರ್ ಅವರು. ಸಾಹಿತ್ಯವನ್ನ ಮನೆಗೆ ಮುಟ್ಟಿಸುವಂತಹ ಕಾರ್ಯಕ್ರಮ ಮಾಡ್ತಾ ಇರುವಂತಹ ಪ್ರೊಫೆಸರ್ SN ಹಾದಿಮನಿ ಸರ್ ಅವರೇ. ಹಾಗೇನೆ ನನ್ನ ಮಾವನ ಬಹುಶಃ ನಾನು ಹಿರೇಬಾಗವಾಡಿಗೆ ಈಗ ನಾನು KES ಮಾಡಿ ಪೋಸ್ಟಿಂಗ್ ತಗೊಳ್ಳುವಂತಹ ಸಂದರ್ಭದಲ್ಲಿ ನಾನು ಹಿರೇಬಾಗವಾಡಿಗೆನ ತಗೋಬೇಕು ಅಂತ ಖಂಡಿತವಾಗ್ಲೂ ಅಪೇಕ್ಷೆ ನನ್ಗೆ ಇರ್ಲಿಲ್ಲ. ತುಂಬಾ ಏನಂದ್ರೆ ಪೋಸ್ಟ್ಗಳು ನಾನು ಕೌನ್ಸಿಲಿಂಗ್ ಹೋದಾಗ ಖಾಲಿ ಇತ್ತು. ಆಗ ಅದಕ್ಕಿಂತ ಪೂರ್ವದಲ್ಲಿ ಮಾಮರು ಮತ್ತು ಹವಾಲ್ದಾರ್ ಸರ್ ಅವರು ಕೂತ್ಕೊಂಡು ಮಾತಾಡ್ತಾ ಇದ್ರು, ಹಿರೇಬಾಗವಾಡಿಗೆಯನ್ನ ತಗೋಬೇಕು ನೀವು, ತುಂಬಾ ಚೆನ್ನಾಗಿರುವಂತ ಊರು, ನಮ್ಮ ಬೀಗರೂರು, ಆಮೇಲೆ ಈಗ ಹೊಸದಾಗಿ ಶಾಲೆ ಆಗಿದೆ ಅಂತಂದ್ರು. ನನಗೂ ಅದ್ರ ಬಗ್ಗೆ ನಾನು ಹಿರೇಬಾಗವಾಡಿಗೆ ಅಲ್ಲಿವರೆಗೂ ಕಂಡಿರ್ಲಿಲ್ಲ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ಸರ್ ಒತ್ತಾಸೆ ಮೇರೆಗೆ ನಾನು ತಗೊಂಡಿದ್ದಕ್ಕೆ ನನಗೆ ಏನ್ ಪ್ರತಿಫಲ ಸಿಕ್ತು ಅಂದ್ರೆ, ಏನಾಯ್ತು ನನಗೆ ಅದು ಜನ್ಮ ಭೂಮಿ ಅನ್ನುವಷ್ಟರ ಮಟ್ಟಿಗೆ ನಾನು ಹಿರೇಬಾಗವಾಡಿಗೆಯ ತವರು ಮನೆ ಎಂದು ತಿಳ್ಕೊಳ್ಳುವಷ್ಟರ ಮಟ್ಟಿಗೆ ಆ ಊರಿನ ಜನರು ಮತ್ತು ನಾನು ಒಂದಾಗಿ ಬರೆಯುವಷ್ಟು ಏನಾಯ್ತು ಅಂದ್ರೆ ಆ ನೆಲ ನನಗೆ, ಅದಕ್ಕೆ ನಾನು ಹೇಳ್ತೀನಿ ಹಿರೇಬಾಗವಾಡಿಗೆ ನನಗೆ ಪುಣ್ಯ ಭೂಮಿ ಆಯ್ತು. ಆ ಶಾಲೆಯ ಮೂಲಕ ನಾನು ಇನ್ನೂ ಏನೇನೋ ಕಲೀಲಿಕ್ಕೆ, ಏನೇನೋ ಬೆಳೀಲಿಕ್ಕೆ, ಏನೇನೋ ತಿಳ್ಕೊಳ್ಳಿಕ್ಕೆ ಎಷ್ಟು ಸಹಾಯ ಮಾಡಿದ್ರು ಅವರು ಅಂದ್ರೆ ಬಹುಶಃ ಬಹಳ ಜನ ಅಲ್ಲಿ ಅದರ ವಿಷಯ ಗೊತ್ತಿದ್ದಂತ ನನ್ನ ಜೊತೆಗೆ ಉದ್ಯೋಗದಲ್ಲಿದ್ದಂತಹ ಸಿದ್ಲಿಂಗಪ್ಪ ಬೀಳಗಿ ಸರ್ ಇದ್ದಾರೆ. ಹಿರೇಬಾಗವಾಡಿಗೆಯನ್ನ ಊರಿನವರ ಸಹಕಾರದಲ್ಲಿ ಏನಂದ್ರೆ ನಾವು ಕೆಲಸ ಅಲ್ಲಿ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಯ್ತು. ಅಂತದನ್ನ ಒದಗಿಸಿಕೊಟ್ಟ ಮೂಲ ಬೇರು ಯಾರಾದ್ರು ಅಂದ್ರೆ ಹವಾಲ್ದಾರ್ ಸರ್ ಆದ್ರು. ನಾನು ಈ ಸರಿ ಮಾಮನವ್ರಿಗೆ ಪರಿಚಯ ಇದ್ದಂತಹ ಅವರು ಮಾತಾಡಿದ್ರೆ ಅದಕ್ಕೊಂದು ಕಳೆ ಇರ್ತದ ಅಂತ ಹೇಳಿ ನಾನು ಇಲ್ಲ ಅಂದ್ರೆ ನನ್ನ ಇನ್ನೊಬ್ರು ಚಿಕ್ಕಪ್ಪನಾಗಿರುವಂತಹ ಇಲ್ಲಿ ಮಾಮನವ್ರ ಜೊತೆಗೆ ತುಂಬಾ ಒಡನಾಟ, ಅವರನ್ನ ತಂದೆ ಹಾಗೇನೆ ಗೌರವಿಸ್ತಿದ್ದಂತ ನಮ್ಮ ಸುಧೀಂದ್ರ ತಾಟ್ಪತ್ರಿ ಸರ್ ಅವರು ಬಂದಿದ್ದಾರೆ ಇಲ್ಲಿ. ಅವರಿಗೆ ನಾನು ಮಾತುಗಳನ್ನ ಈ ಸರಿ ಮಾತಾಡಲಿಕ್ಕೆ ಅವ್ರು ಸರ್ ಊರಲ್ಲಿ ಸಿಗದೆ ಇದ್ರಲ್ಲಿ ನಾವು ಅವ್ರನ್ನ ಮಾಡ್ಬೇಕು. ಆದ್ರೆ ನಮ್ಮ ಪುಣ್ಯಕ್ಕೆ ಏನು ಅಂದ್ರೆ ಹವಾಲ್ದಾರ್ ಸರ್ ಅವರು, ಯಾಕಂದ್ರೆ ತುಂಬಾ ಒಡನಾಡಿದವರು ಅವರು. ನಮ್ಮ ಮಾಮನವರ ಜೊತೆಗೆ ಎಷ್ಟು ಒಡನಾಡಿದವರು ಅಂದ್ರೆ ಅವರು ಇಬ್ರು ಕೂಡಿ ಮಾತಾಡ್ತಾ ಇರೋದು, ನಗೋದು, ಅವ್ರು ಏನೇನೋ ಚರ್ಚೆ ಮಾಡೋದನ್ನ ನೋಡೋದೇ ನಮಗೇನ ಅನಿಸ್ತಿತ್ತು ಅಂದ್ರೆ ಖುಷಿ ಅನಿಸ್ತಾ ಇತ್ತು. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪರಾಗಿರುವಂತಹ ಅಪ್ಪ ಗುರು ಮಹಾಂತಪ್ಪಗಳು ಈಗ ವೇದಿಕೆಯನ್ನ ಅಲಂಕರಿಸ್ತಿದ್ದಾರೆ. ಅಪ್ಪನವರಿಗೆ ಸ್ವಾಗತ, ಶರಣುಗಳು. ಇರಲೇಬೇಕಿತ್ತು. ಆ ಶಾಲೆಯನ್ನು ಉದ್ಘಾಟನೆ ಮಾಡುವಲ್ಲಿ ಕೂಡ ಎಷ್ಟು ಸರಿ ಮಟ್ಟಕ್ಕೆ ಕರೆದಿದ್ದಾರೆ, ಎಷ್ಟು ಸರಿ ನನ್ನನ್ನ ಸನ್ಮಾನ ಮಾಡಿದ್ದಾರೆ, ಎಷ್ಟು ಸರಿ ತಮ್ಮ ಪ್ರೀತಿ ಅಂತಃಕರಣದಿಂದ ಉಣಬಡಿಸಿದ್ದಾರೆ. ಅದನ್ನ ಯಾವುದನ್ನು ಮರೆಯಕ್ಕಾಗಲ್ಲ. ಅಪ್ಪವ್ರ ವೇದಿಕೆ ಇಲ್ಲ ಅಂದ್ರೆ ಆ ವೇದಿಕೆ ಲಕ್ಷಣನೇ ಇಲ್ಲ ಅಂತ ನನ್ನ ಅನಿಸಿಕೆ. ಹೀಗಾಗಿ ಅಪ್ಪವ್ರು ಬರ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು. ಅಪ್ಪವ್ರು ಇವತ್ತು ಬಂದಿದ್ದಾರೆ, ಅವರನ್ನ ಕೂಡ ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತ ಮಾಡ್ಕೊತ, ಇನ್ನೊಬ್ರು ಸಾಧಕರಾಗಿರುವಂತಹ ಮಹಾದೇವ್ ಬಸನಕೋಡ್ ಸರ್ ಅವರು, ನಿಮ್ಗೆಲ್ಲ ಗೊತ್ತಿದೆ, ಅವರು ಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ಚಿಂತನೆಗಳನ್ನ. ಆ ಚಿಂತನೆಗಳ ಮೂಲಕವಾಗಿ ಇವತ್ತು ಭಾವಗೀತೆಗಳನ್ನಾಗಿರ್ಬಹುದು, ಯೂಟ್ಯೂಬ್ ಮೂಲಕವಾಗಿ ಚಿಂತೆಗಳನ್ನ ಪ್ರಸಾರ ಮಾಡೋದಾಗಿರ್ಬಹುದು, ಇವೆಲ್ಲ ನೋಡಿರುವಂತಹ ಏನಂದ್ರೆ ಸಮಾಜ, ಸರ್ಕಾರ ಗುರುತಿಸಿ ಇವತ್ತು ಅವ್ರಿಗೆ ಏನ್ ಮಾಡಿದೆ ಅಂದ್ರೆ ನಮ್ಮ ಸಾಹಿತ್ಯ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರನ್ನಾಗಿ ಮಾಡಿದೆ. ಅದು ನಮ್ಗೆಲ್ಲ ದೊಡ್ಡ ಬಹುಮಾನ ಇದ್ದಂಗೆ, ಹೆಮ್ಮೆ. ಯಾಕಂದ್ರೆ ಈ ಭಾಗದ ಬಹಳ ಜನರಿಗೆ ಏನಂದ್ರೆ ಬೆಂಗಳೂರು ಕಡೆ ಅಥವಾ ಉತ್ತರ ಕರ್ನಾಟಕದ ಬಹಳ ಜನರಿಗೆ ಏನಾದ್ರೂ ಅವಕಾಶಗಳು ಸಿಗ್ಬೇಕಾಗಿತ್ತು ಅಂದ್ರೆ ಈ ಭಾಗದವರು ಒಬ್ಬರಲ್ಲಿ ಕೆಲಸ ಮಾಡ್ಬೇಕು ಅಂದ್ರೇನೆ ಅವ್ರಿಗೆ ಗೊತ್ತಾಗ್ತದೆ. ಇಲ್ಲ ಅಲ್ಲಿ ಹಠ ಮಾಡಾದ್ರು ಇಲ್ಲ ನಮ್ಮವ್ರು ಇಂಥವ್ರು ಇದ್ದಾರೆ, ಹೀಗಿದ್ದಾರೆ ಅಂತ ಹೇಳಲಿಕ್ಕಾಗತ್ತೆ. ಅಂತವ್ರ ಬೇಕು ಅಂದ್ರೆ ಒಬ್ಬರು ಬೇಕು.
ಅಂತ ಯುವಕರು, ಆಮೇಲೆ ಬಹಳ ಉತ್ಸಾಹಿಗಳು, ಸಾಹಿತ್ಯದ ಆಸಕ್ತಿಯನ್ನು ಇಟ್ಕೊಂಡವರು ಬಹಳ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇವತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿರೋದು ನಮ್ಗೆಲ್ಲ ಹಬ್ಬ, ಅದು ಹೆಮ್ಮೆ. ಅದಕ್ಕೆ ಅವರನ್ನು ಕೂಡ ಈ ಮೂಲಕ ಏನಂದ್ರೆ ಸನ್ಮಾನಿಸುವ ಮೂಲಕ ನಾವು ಅವ್ರಿಗೆ ಗೌರವ ಕೊಡೋಣ ಅಂತ ಅನಿಸ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಕೇಂದ್ರ ಬಿಂದು ಯಾರಪ್ಪ ಅಂತಂದ್ರೆ ನದಿ ಎಲ್ಲಿ ಹೋಯಿತು ಅನ್ನೋದಕ್ಕೆ ಕಾರಣ ನಮ್ಮ ಹಿರಿಯ ಸಹೋದರಿಯಾದ ಲಲಿತಾ ಹೊಸಪೇಟೆ ಮೇಡಮ್ ಅವರು ಹೋದ ಸಲನೇ ಅವರಿಗೆ ಪ್ರಥಮವಾಗಿ ಡಾಕ್ಟರೇಟ್ ಅವಾರ್ಡ್ ಬಂತು. ಈ ಡಾಕ್ಟರೇಟ್ ಅವಾರ್ಡ್ ಬಂದ ತಕ್ಷಣ ಸ್ವಲ್ಪ ದಿವಸದಲ್ಲಿ ಅವರಿಗೆ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಬಂತು. ಅದಕ್ಕೆ ಅವರು ಖುಷಿ ಪಡಲಿಲ್ಲ. ಬೆಂಗಳೂರಲ್ಲಿ ಹೋಗಿ ನಮ್ಮ ಲೇಖನವನ್ನು ನೋಡಿಕೊಂಡು ಈ ಅವಾರ್ಡ್ ಸಿಕ್ತು ಅಂತ ಹೇಳಿ ಅವಾಗ ಈಗೇನು ತಮ್ಮ ಮುಂದೆ ಹಲವಾರು ವಿಷಯಗಳನ್ನು ಪ್ರಸ್ತುತ ಮಾಡಿದರು. ನಾನೊಬ್ಬ ದೇಶಭಕ್ತನಾಗಿ ಅವರು ವಿಚಾರದ ಹಂಗೆ ಸ್ವಲ್ಪ ದಿವಸದಲ್ಲಿ ನನಗೆ ಪ್ರೆಸ್ ಕೌನ್ಸಿಲ್ ಆಫ್ ನ್ಯೂಸ್ ಪೇಪರ್ ಅಸೋಸಿಯೇಷನ್ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಬಂದಾಗ ಅತಿ ಹೆಚ್ಚು ಖುಷಿ ಪಟ್ಟವ್ರು ಯಾರಪ್ಪ ಅಂತಂದ್ರೆ ಅದು ಲಲಿತಾ ಹೊಸಪೇಟೆ ಮೇಡಮ್ ಅವರು ಗುಪ್ತವಾಗಿ ಆಗಿದ್ದಾಗಲೇ ಫೋನ್ ಮಾಡಿ ತಮ್ಮ ಶುಭ ಸಂದೇಶವನ್ನು ಹೇಳಿದರು. ಲಲಿತಾ ಹೊಸಪೇಟೆ ಮೇಡಮ್ ಅವ್ರ ತವರು ಮನೆ ಯಾವುದಪ್ಪ ಅಂತಂದ್ರೆ ಆ ಕಳ್ಳಿಗುಡ್ಡ. ಅವ್ರದ್ದು ಸ್ವಂತ ಕಳ್ಳಿಗುಡ್ಡ ಏನು ಇರಲಿಲ್ಲ, ಆದರೆ ಕಳ್ಳಿಗುಡ್ಡ ಅಂತಂದ್ರೆ ಅಲ್ಲಿ 5 ಜನ ಸಹೋದರರು 5 ಜನ ಸಹೋದರಿಗೆ ಇರತಕ್ಕಂಥ ಮಣಿತನ ನಮ್ಮ ತಂದೆಯವರಾದಂಥ ಶ್ರೀ ಅಮರಪ್ಪ ಆದಪ್ಪ ಕೋರಿ, ಅವರ ಧರ್ಮಪತ್ನಿಯಾದಂಥ ಶ್ರೀಮತಿ ಗಂಗವ್ವ ಅಮರಪ್ಪ ಕೋರಿ, ಅವರು ಮೂಲತಃ ಹುಟ್ಟಿದ ಊರು ಬದಾಮಿ ತಾಲೂಕು ಕೆಂದೂರು ಗ್ರಾಮದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ. ಅವರು 7 ಜನ ಸಹೋದರಿಯರು, ಒಬ್ಬನೇ ಗಂಡ ಮಗ. ಅಲ್ಲಿಂದ ನಮ್ಮ ಕಳ್ಳಿಗುಡ್ಡಕ್ಕೆ ಬಂದಾಗ ನಮ್ಮ ಮನೆಯ ಪರಿಸ್ಥಿತಿ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಅದು ಹೇಳತೀರದ ಕಷ್ಟದ ದಿನಗಳು. ಆ ಒಂದು ಕಳ್ಳಿಗುಡ್ಡ ಗ್ರಾಮದಲ್ಲಿ ನನ್ನ ತಾಯಿ ಬಂದ ಮೇಲೆ ನಮ್ಮ ಪರಿವಾರದಲ್ಲಿ ಸುಮಾರು 40 ಜನ ವಾಸ ಮಾಡ್ತಾ ಇದ್ವಿ. ನಮ್ಮ ಮುತ್ಯ ಆಗಲಿ, ನಮ್ಮ ದೊಡ್ಡಪ್ಪಗಳಾಗಲಿ, ಕಾಕಗಳಾಗಲಿ, ಅವರೆಲ್ಲರೂ ಕೂಡ್ಕೊಂಡು ಒಂದೇ ಪರಿವಾರದಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ. ನಮ್ಮ ಮನೆಗೆ ಒಂದು ದಿವಸಕ್ಕೆ 14 ರಿಂದ 20 ಸೇರು ಜೋಳ ಬೇಕಾಗ್ತಿತ್ತು. ಅವಾಗ ಗಿರಣಿ ಇರಲಿಲ್ಲ. ನನ್ನ ತಾಯಿಯವರು ಕಷ್ಟದಿಂದ ಎಲ್ಲ ಬೀಸಿ ರಾತ್ರಿ ಎಲ್ಲ ಇದು ಮಾಡಿಕೊಂಡು ನಮಗೆ ಯಾವುದು ಮೃಷ್ಟಾನ್ನ ಭೋಜನಪ್ಪ ಅಂತಂದರೆ ಜೋಳದ ನಚ್ಚು, ಇಲ್ಲ ಸರ್ಕಾರದಿಂದ ಬಂದಂಥ ಆವಾಗಿನ ಕಾಲದಲ್ಲಿ ಅಮೆರಿಕದಿಂದ ಬರ್ತಕ್ಕಂಥ ಗೋಧಿಗಳು ಏನು ಸಿಗ್ತಿದ್ವಲ್ಲ ಸರ್ಕಾರದಿಂದ, ಅದನ್ನು ತಿಂದು ನಾವೆಲ್ಲ ಬದುಕ್ತಾ ಇದ್ವಿ. ಅಂಥ ಒಂದು ಜೀವನವನ್ನು ನನ್ನ ತಾಯಿಯವರು ತನ್ನ ಕಷ್ಟವನ್ನು ಬದಿಗಿಟ್ಟು ಅವರು ಅಕ್ಷರಸ್ಥರಲ್ಲ, ಅನಕ್ಷರಸ್ಥರು, ಓದು ಬರಕ್ಕೆ ಬರ್ತಿದ್ದಿಲ್ಲ. ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಏನಪ್ಪ ಅಂತಂದರೆ, ಅಂದು ಮಹಾಭಾರತ, ಇಂದು ಕಲಿಯುಗ. ಮಹಾಭಾರತೀಯದಲ್ಲಿ ಇವತ್ತಿನ ತಾಯಂದಿರು ಮಕ್ಕಳಿಗೆ ಮೊಬೈಲ್ ಕೊಟ್ಟು ಒಬ್ಬ ಮಗು ಮೊಬೈಲ್ ತೊಗೊಂಡು ಡಾಕ್ಟ್ರು, ಇಂಜಿನಿಯರು, ಸೈಂಟಿಸ್ಟು ಏನೇನೋ ಆಗ್ತಾನೆ. ಇನ್ನೊಂದು ಮಗು ಮೊಬೈಲ್ ತೊಗೊಂಡು ಹಾಸಿಗೆಯಲ್ಲಿ ಇಟ್ಕೊಂಡು ಏನು ಮಾಡ್ತಾವ ಅಂತೇಳಿ ತಾಯಿ ಅದನ್ನು ನೋಡಲಿಲ್ಲ ಅಂತಂದರೆ ಆ ಮಗು ಯಾವ ರೀತಿ ಕೆಟ್ಟು ಹೋಗುತ್ತೆ. ಇವತ್ತು ಈ ತಾಯಂದಿರು ಗರ್ಭಣು ಒಂದೇ, ಅವತ್ತು ಮಹಾಭಾರತದಲ್ಲಿ ಇರ್ತಕ್ಕಂಥ ಗಾಂಧರ್ವ ಗರ್ಭಣು ಒಂದೇ, ಕುಂತಿ ಗರ್ಭಣು ಒಂದೇ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಂ. ಓಂ ಶ್ರೀ. ಆ ನಂತರ ಬೇಕಾದಷ್ಟು ಏನಪ್ಪಾ ಅಂತಂದ್ರೆ ಕವಿ ಪ್ರಿಯರ ಒಂದು ಕವನ ವಾಚನ, ಇವೆಲ್ಲ ಕಾರ್ಯಕ್ರಮಗಳು ಏನಲ್ಲ ಈ ತಾರಾನಾಥ್ ಸರ್ಗೆ ಅತ್ಯಂತ ಪ್ರಿಯವಾದ ಕಾರ್ಯಕ್ರಮ. ಅದಕ್ಕೆ ಅವ್ರ ಆತ್ಮ ಇಲ್ಲಿಯೋ ಅಡ್ಡಾಡ್ತಿರ್ತದ. ಈ ಕಾರ್ಯಕ್ರಮಗಳನ್ನ ನೋಡಿ ಬಹುತೇಕ ಅವ್ರು ಏನಪ್ಪಾ ಅಂತ ಬಹಳ ಸಂತೋಷ ಪಡ್ತಾರ ಅಂತ ಕೂಡ ನನಗೆ ಅನಿಸ್ತಾ ಇದೆ. ಈ ಕಾರ್ಯಕ್ರಮ ಆಯೋಜಿಸಿದ್ದೆವು ಆ ತಾರಾನಾಥರ ಬದುಕು ಬಗ್ಗೆ ಮಾತಾಡ್ತಂತ ನಾನು ಹೇಳಿದ್ದೆ. ಸ್ವಲ್ಪ ಬರಬೇಕು. ಜೀವನದಲ್ಲಿ ನಾವು 2 ವ್ಯಕ್ತಿಗಳನ್ನು ಎಂದೂ ಮರಿಬಾರದು.
ಒಂದನೇ ವ್ಯಕ್ತಿ ತಮ್ಮ ತನು ಮನ ಧನ ಸರ್ವಸ್ವವನ್ನು ತ್ಯಾಗ ಮಾಡಿ ತನ್ನ ಮಗಳ ಬಗ್ಗೆ ಏನು ಎಲ್ಲ ತಂದೆ ಏನು ಕೆಲಸ ಮಾಡ್ತಾರಲ್ಲ ಆ ತಂದೆಯನ್ನು ನಾವು ಮರಿಬಾರದು. ಇನ್ನೊಬ್ರು ತನ್ನ ಎಲ್ಲ ಕೈ ಅನುಭವಗಳನ್ನು ಬಿಟ್ಟು ಸಹಿಸಿಕೊಂಡು ತಮ್ಮ ಮಕ್ಕಳ ಏಳಿಗೆಗೆ ಸರ್ವಾಂಗೀಣವಾಗಿ ಪ್ರಯತ್ನ ಮಾಡಿದಂತ ತ್ಯಾಗಮಯಿ ತಾಯಿ. ಇವೆರಡೂ ಜೀವಿಗಳನ್ನು ನಾವು ಎಂದೂ ಮರಿಬಾರ್ದಂತ. ಆ ದೃಷ್ಟಿಯಲ್ಲಿ ಲಲಿತಾ ಹೊಸಪೇಟೆಯವರಿಗೆ ಕೆ ತಾರಾನಾಥ್, ಉಮಾದೇವಿಯವರು ಮಾವಂದರು ಮತ್ತು ಅತ್ತೆಂದಿಯರಾಗಿದ್ದರು. ಅದರೊಂದಿಗೆ ಅವರಿಗೆ ತಂದೆಯೂ ಆಗಿದ್ರು ತಾಯಿನೂ ಆಗಿದ್ರು. ಹೀಗಾಗಿ ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಅವ್ರು ಹಾಕಿಕೊಂಡಾರ ಅಂತ ತಿಳ್ಕೊಂಡು ನಾನು ಭಾವಿಸ್ತಾ ಇದ್ದೀನಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಗುರುಬಸವಲಿಂಗಾಯ. ವಿಜಿ ಅಂತ ಒಬ್ಬ ಸಾಹಿತ್ಯಾಗಿ ಹೋದರು. ಅವರು ಸಾಹಿತ್ಯ ಸಮಾಜದ ತಾಯಿ ಅಂತ ಹೇಳಿದ್ರು. ತಾಯಿ ತನ್ನ ಮಗು ಈ ಸಮಾಜದ ಸರ್ವಶ್ರೇಷ್ಠ ವ್ಯಕ್ತಿ ಆಗ್ಬೇಕಂತ ಬಯಸ್ತಾಳೆ. ಯಾವಾಗ ಬರೀ ಇಲ್ಲೇ ನಮ್ಮ ಗೌಡ್ರ ಮನ್ಯಾಗ ಕಸ ಮುಸ್ರಿ ಪಡ್ಕೊಂತ ಇರುವಂತ ಜಗತ್ತಿನ ಯಾವ ತಾಯಿನೂ ಹೇಳೋದು. ಹಂಗ ಈ ಸಾಹಿತ್ಯ ಏನೈತಲ್ಲ, ಇದು ಈ ಸಮಾಜ ಸರ್ವಶ್ರೇಷ್ಠ ಸಮಾಜ ಆಗ್ಬೇಕಂತ ಬಯಸುತ್ತಂತ. ಯಾವಾಗ ಈ ಸಮಾಜ ಸರ್ವಶ್ರೇಷ್ಠ ಸಮಾಜ ಆಗ್ಲಿಕ್ಕೆ ಏನ್ ಬೇಕು ಆ ಸಾಹಿತ್ಯವನ್ನು ಕೊಟ್ಟವರು ನಮ್ಮ ಲಲಿತಾ ಹೊಸಪೇಟೆ. ಅದಕ್ಕೆ ಸಮಾಜ ಅನ್ನೋದು ಉತ್ತು ಬಿತ್ತಿದ ಬೇರೆ ಭತ್ತದ ಗದ್ದೆ ಅಂತ. ಭತ್ತದ ಗದ್ದೆಯೊಳಗ ನಮ್ಮ ಸಮೃದ್ಧಿಯಾದ ಪೈರಿಗಿಂತ ಮೊದಲ ಕಸ ಹೇಳುತ್ತೆ. ನಿಜವಾದ ರೈತ ಏನ್ ಮಾಡ್ತಾನಂದ್ರ ಆ ಕಸ ತೆಗೆದು ಸಮೃದ್ಧಿಯಾದ ಪೈರನ್ನು. ಹಾಗೆ ಈ ಸಮಾಜದೊಳಗ ಸಾಕಷ್ಟು ಕಸ ಅದ. ಜಾತಿ ಐತಿ, ಮೇಲ್ ಕೀಳು ಐತಿ, ಇನ್ನು ಏನೇನದಾವ. ಈ ಎಲ್ಲವನ್ನ ಸಾಹಿತ್ಯದ ಮೂಲಕ ತೆಗಿಬೇಕಾಗೈತಿ. ಅಂತ ಬಹು ದೊಡ್ಡ ಕೆಲಸದಲ್ಲಿ ನಮ್ಮ ಲಲಿತಾ ಹೊಸಪೇಟೆಯವರು ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶರಣು ಶರಣ. ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವ. ಪ್ರತಿಷ್ಠಾನದಿಂದ ಇದೀಗ ಕೃತಿಯ ಕರ್ತೃಗಳಿಗೆ ಗೌರವ ಸತ್ಕಾರ. ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಹಾಗೆಯೇ ಇವತ್ತು ಪ್ರತಿಕೃತು ಮಾತನಾಡಿದ ಕ್ಯಾಪ್ಟನ್ ಅರ್ಜುನ್ ಕ್ಲೋರಿ ಸರ್ ಅವರಲ್ಲಿಯೂ ಕೂಡ ಅನಂತ ಯಾವಾಗಲೂ ನಗ್ನಗ್ತಾ ಮಾತನಾಡ್ಸೋದು, ಎನ್ಕರೇಜ್ ಮಾಡೋದು. ಯಾರಾದರೂ ಕೂಡ ಇವತ್ತು ಸಾಧನೆ ಮಾಡಬೇಕಾದ್ರೆ ನಮಗೊಂದು ಸಣ್ಣ ಸ್ಫೂರ್ತಿ ಸಾಕು. ಹಾಗಾಗಿ ಮೇಡಮ್ ಅವರು ನಮ್ಮನ್ನೆಲ್ಲ ಕೂಡ ಮುಂದೆ ಹಾಕೊಂಡು ಹೋಗುವ ನಿಟ್ಟಿನಲ್ಲಿ ಜಿಲ್ಲಾದ್ಯಂತ ಬಹಳಷ್ಟು ಸಾಹಿತ್ಯಿಕವಾದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ನಾವೇನು ಬಹಳಷ್ಟು ಸಾಧನೆ ಮಾಡಿಲ್ಲ. ನಾನು ಕೂಡ ನನಗೆ ಇವತ್ತು ಯಾಕೆ ಸತ್ಕಾರ ಮಾಡಿದಂತ ನಮಗೆಲ್ಲ ಕುತೂಹಲ ಇರ್ಬೋದು. ಏನಪ್ಪ ಇವರು ಬಾಗಲಕೋಟೆಯವರು ಇಲ್ಲೇ ಸತ್ಕಾರ ಮಾಡಿದ್ರೆ ಅನ್ಕೋಬಹುದು. ನಾನೊಬ್ಬರು ಗೃಹಿಣಿಯಾಗಿದ್ದುಕೊಂಡು ನನಗೆ ನಾನು ಕೂಡ ಹೀಗೆ ಸಾಮಾಜಿಕ ಸಾಹಿತ್ಯಿಕವಾದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ನಾನು ಈಗ 1.5 ವರ್ಷ ಹಿಂದೆ PhD ಅವಾರ್ಡನ್ನು ಹಂಪಿ ಯೂನಿವರ್ಸಿಟಿಯಿಂದ ಪಡೆದುಕೊಂಡೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಹೋದರಿ ನನಗೆ ಈ ವೇದಿಕೆಯ ಮೇಲೆ ತಮ್ಮ ಸಮ್ಮುಖದಲ್ಲಿ ಮತ್ತು ಪೂಜ್ಯರ ಒಂದು ಸಮ್ಮುಖದಲ್ಲಿ ನನಗೆ ಪ್ರೀತಿಯಿಂದ ಸತ್ಕರಿಸಿದ್ದಕ್ಕಾಗಿ ಅನಂತ ಅವರಿಗೆ ಕೃತಜ್ಞತೆಗಳನ್ನು ನಾನಿಲ್ಲಿ ಬಯಸ್ತಾ ಇದ್ದೇನೆ. ಕಂದ ತೊಲಿ ಜಂತಿ ಸಿರಗಂಧ ಮನೆ ಕಟ್ಟಬೇಕಂದ ತೊಲಿ ಜಂತಿ ಸಿರಗಂಧ ಕಡೆಗೆ ತರಿಸರ ಮಲ್ಲಡದಿಂದ ಬಾಗಾಲ ತೋಳ ಬಿಗಿ ಬಂದ. ಬಂದಿರತಕ್ಕಂಥ ಒಂದು ನಮ್ಮ ಜನಪದ ಸಾಹಿತ್ಯ ಅದು. ಈ ಕವಿಗೋಷ್ಠಿ ಎಲ್ಲಿ ಬರ್ತಕ್ಕಂತಹ ಈ ಕವಿಯತ್ರಿಯರು ಏನಿದ್ದಾರಲ್ಲ
ಅವ್ರಿಗೆ ಒಂದೇ ಒಂದು ಹಾಡು ಹೇಳ್ಬೇಕು. ಒಂದಕ್ಕಿಂತ ಹೆಚ್ಚು ಇಲ್ಲೇ ವಾಚಿಸೋ ಹಾಗಿಲ್ಲ. ಈಗ ಹೆಸರು ಕರಿತಾ ಇದ್ದೇನೆ. ಸಾರಮ್ಮ. ಕವಿತೆಯ ಶೀರ್ಷಿಕೆ ಕೂದಳಗಳ ಇರಿಯಬೇಡಿ. ಕಾಸುವ, ಬೀಸುವ, ತಿಕ್ಕುವ, ತೊಳೆಯುವ ಅಡುಗೆ ಮನೆಯೆಂಬ ಕೇಂದ್ರದ ಪರಿಧಿಯಲ್ಲಿ ಕಾಸುವ, ಬೇಯಿಸುವ, ತಿಕ್ಕುವ, ತೊಳೆಯುವ ಅಡುಗೆ ಮನೆಯೆಂಬ ಕೇಂದ್ರದ ಪರಿಧಿಯಲ್ಲಿ ನಖಶಿಖಾಂತ ಮುಳುಗಿರುವಾಗಲೂ ಬಿರುಕು ಬಿಟ್ಟ ಜಾಗದಲ್ಲೂ ಸುಖ ದಾಂಪತ್ಯದ ತೇಪೆ ಹಚ್ಚಿ, ಬಿರುಕು ಬಿಟ್ಟ ಜಾಗದಲ್ಲೂ ಸುಖ ದಾಂಪತ್ಯದ ತೇಪೆ ಹಚ್ಚಿ ನಗುವಿನ ಚಿತ್ತಾರದ ನೇತು ಹಾಕಿದರು, ನಗುವಿನ ಚಿತ್ತಾರದ ನೇತು ಹಾಕಿದರು. ಉದ್ಯೋಗದ ನಿಷ್ಠುರ ಕಾಟಗಳಲ್ಲಿ ಸಣ್ಣಾಗಿ ಹಣ್ಣಾಗಿ ಹೈರಾಣವಾದರು, ಸಣ್ಣಾಗಿ ಹಣ್ಣಾಗಿ ಹೈರಾಣವಾದರು. ಸ್ತ್ರೀ ಶಕ್ತಿಯ ತಾತ್ಸಾರ, ವ್ಯಂಗ್ಯ, ವಿಡಂಬನೆಯ ಕಾಲದಲ್ಲೂ ಸ್ತ್ರೀ ಶಕ್ತಿಯ ವ್ಯಂಗ್ಯ, ತಾತ್ಸಾರ, ವಿಡಂಬನೆಯ ಕಾಲದಲ್ಲೂ ನಿಮ್ಮ ಸಿನಿಕತನದ ಮೀಸಲಾತಿ ನಮಗೆ ಬೇಕಿಲ್ಲ. ನಿಮ್ಮ ಸಿನಿಕತನದ ಮೀಸಲಾತಿ ನಮಗೆ ಬೇಕಿಲ್ಲ. ನೀನು ಪಂಜೆ ವಿಧವೆ ಗತಿಯಿಲ್ಲದವಳೆಂಬ ಕಹಿ ನುಡಿಗಳ ಕೂರಲಗು ನಮಗೆ ತಟ್ಟದಿರಲಿ. ನೀನು ಪಂಜೆ ವಿಧವೆ ಗತಿಯಿಲ್ಲದವಳೆಂಬ ಕಹಿ ನುಡಿಗಳ ಕೂರಲಗು ನಮಗೆ ತಟ್ಟದಿರಲಿ. ದಯೆ ಕರುಣೆಯ ಕಡಲು, ಮಮತೆ ಮಾತೆಯ ಒಡಲು. ಮಾತೃಭೂಮಿ ಮಾತೃಭಾಷೆ ಪ್ರಕೃತಿ ಮಾತೆ ಹೆಣ್ಣು, ಜೀವ ಜಲವ ಹೊತ್ತು ಹರಿವ ನದಿಯು ಕೂಡ ಹೆಣ್ಣು. ಹೊಳೆಯ ಕಳೆದು ಭುವಿಯ ತನಿದು ತಲ್ಲಣದಿ ಮೆಲ್ಲ ಹರಿದು ಒಲವು ಸಾರುತ್ತಿರುವೆ, ಕಡಲ ಸೇರುತ್ತಿರುವೆ. ಕಾಯಕದಿ ಹೆಸರಾಗಿ ಬಾಳಿಗೆ ಹಸಿರಾಗಿ ಮಮತೆ ಸಾರುತ್ತಿರುವೆ, ಒಳಗೆ ಕೊರಗುತ್ತಿರುವೆ. ಶತಮಾನದಿ ಬಂದ ಮೌಢ್ಯ ಮೆಟ್ಟಿ ನಿಲ್ಲಬೇಕು, ಸಮಾನತೆಯ ಸಾಮ್ರಾಜ್ಯ ಕಟ್ಟಿ ಮೆರೆಯಬೇಕು. ಗೃಹದಿ ನೀನು ಗೃಹಿಣಿಯಾಗಿ ಬಂಧಿಯಾಗಬೇಡ, ಹೊರಗೆ ಬಂದು ಕಣ್ಣು ತೆರೆದು ಒಮ್ಮೆ ನೀನು ನೋಡ. ನಿನ್ನ ಜ್ಞಾನ ಹರಿಯ ಬಿಟ್ಟು ಬೇಡ ಅದಕ್ಕೆ ಆಣೆ ಕಟ್ಟು, ಜಗಕ್ಕೆ ನಿನ್ನ ಕೊಡುಗೆ ಕೊಟ್ಟು ಬಾಳು ಹೃದಯ ಬಿಟ್ಟು. ಒಲವನ್ನು ಇಡೋ ಜೀವ ನೀನು ಬಲಿಯಾಗಬೇಡ, ಕಾಮುಕರ ಕೊಚ್ಚಿ ನಿಲ್ಲು ಕೊಲೆಯಾಗಬೇಡ. ತಿಮಿರೆ ಕಳೆದು ಬೆಳಕು ಹರಿದು ಬಾಳು ಬೆಳಗಬೇಕು, ತಾಳ್ಮೆ ಹೊಳೆಯಬೇಕು, ಬಸವಾದಿ ಶರಣರ ಪಥದಿ ನಡೆಯಬೇಕು. ಎಲ್ಲರಿಗೂ ಶರಣು ಶರಣ. ಬಿಡಿದು ಬಸವ ಬುದ್ಧ ಅಂಬೇಡ್ಕರರ ಜನ್ಮವಿತ್ತವಳು, ನವಮಾಸದಿ ಜೀವವ ಗರ್ಭದೊಳ್ ಪಿಡಿದು ಬಸವ ಬುದ್ಧ ಅಂಬೇಡ್ಕರರ ಜೀವ ಬಿತ್ತವಳು. ಕೈ ತುತ್ತ ನೀಡುತ್ತಾ ಅಮೃತವ ಉಣಿಸುತ್ತಾ ಜೀಜಾಬಾಯಿ ಪುತಳಿಬಾಯಿ ಭುವನೇಶ್ವರಿಯರಂತೆ ನೀತಿ ಬೋಧೆ ಮಾಡಿದವಳು. ಕೈ ತುತ್ತ ನೀಡುತ್ತಾ ಅಮೃತವ ಉಣಿಸುತ್ತಾ ಪುತಳಿಬಾಯಿ ಜೀಜಾಬಾಯಿ ಭುವನೇಶ್ವರಿಯರಂತೆ ನೀತಿ ಬೋಧೆ ಮಾಡಿದವಳು. ಮನೆ ಬೆಳಗುವ ನಂದಾ ದೀಪ ಇವಳು, ಕಸ್ತೂರಿ ಚಂದನದ ಕಂಪಿನವಳು. ಮನೆ ಬೆಳಗುವ ನಂದಾ ದೀಪ ಇವಳು, ಕಸ್ತೂರಿ ಚಂದನದ ಕಂಪಿನವಳು. ಸಂಸ್ಕಾರ ಕೊಡುವ ಗುರು ಇವಳು, ತಾಳ್ಮೆಯ ತೇರಿವಳು, ತ್ಯಾಗದ ಪ್ರತಿರೂಪ ಇವಳು. ತಾಳ್ಮೆಯ ತೇರಿವಳು, ತ್ಯಾಗದ ಪ್ರತಿರೂಪ ಇವಳು. ಮೇಡಮ್ನವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ಬೇಕು, ಯಾಕಂದ್ರೆ ನನಗೆ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದು ಅವರೇ. ನಾನು ಇಲ್ಲಿ ವಾಚನ ಮಾಡುವಂತ ಕವನ ಪ್ರೀತಿಯ ಪಂಜರ. ಪ್ರೀತಿಯ ಪಂಜರದಲ್ಲಿ ಸಿಲುಕಿದೆ ನಾನು, ಪ್ರೀತಿಯ ಪಂಜರದಲ್ಲಿ ಸಿಲುಕಿದೆ ನಾನು. ಆಸೆಗೂ ಮೀರಿದ ಗೋಪುರದೆತ್ತರದ, ಕಣ್ಣಾಯಿಸಿದಷ್ಟು ಇನ್ನೂ ವಿಶಾಲದ ಪ್ರೀತಿಯ ಪಂಜರದಲ್ಲಿ ಸಿಲುಕಿದೆ ನಾನು. ವಾತ್ಸಲ್ಯದ ಸರಳುಗಳ ಜೋಡಿಸಿ ಕರುಳ ಬಳ್ಳಿಯ ಬಿಗಿದು ಮಾಡಿದ ಪ್ರೀತಿಯ ಪಂಜರದಲ್ಲಿ ಸಿಲುಕಿದೆ ನಾನು. ಬಯಕೆಯ ಬಟ್ಟಲಿನಲ್ಲಿ ಅಮೃತವ ತುಂಬಿಸಿ ಅಕ್ಕರೆಯ ತುತ್ತ ನೀಡುವ ತಾಯಿಯ ಪ್ರೀತಿಯ ಪಂಜರದಲ್ಲಿ ಸಿಲುಕಿದೆ ನಾನು. ತಪ್ಪಗೈದೊಡೆ ಒಪ್ಪಿಕೊಳ್ಳದೆ ಬಿಸಿಯಪ್ಪಿಗೆ ನೀಡಿ ಹೆಜ್ಜೆ ಹೆಜ್ಜೆಗೂ ತಿದ್ದಿ ತೀಡುವ ಕ್ಷಮೆಯ ಧರಿತ್ರಿಯ ಪ್ರೀತಿಯ ಪಂಜರದಲ್ಲಿ ಸಿಲುಕಿದೆ ನಾನು. ಅಂದರೆ ಕಲಾವಿದನ ಮನಸ್ಸಿನ ಕನ್ನಡಿ.
ಒಳಗೆ ಉಳಿದ ಉಮ್ಮಳಿಗೊಂದು ರೂಪ ಕೊಡಲೆಂದೇ ಕವಿ ಬರೆದ ಕವಿತೆಯ ಸಾಲು. ತನ್ನೊಳಗಣ್ಣೆ ತೆರೆತಿರಿದು ತೋರಿಸುವ ಗಾಯನ ಶ್ರೋತೃವಿನ ಮನಸ್ಸಿನ ಆಳಕ್ಕೆ ಎಳೆದಂತೆ 108 ಬಣ್ಣಗಳ ಲೋಕ ವ್ಯಾಪಾರ ನಡುವೆ ಚಿತ್ತಾಪಹಾರಿ ಕಾಣಿಕೆಗೆ ತೊಡೆಯುತ್ತಲೇ ಇರುವುದು ಸತತ. ಕಂಗೆಟ್ಟ ಮನಸ್ಸುಗಳ ಕಳವಳಷ್ಟು ಸಮಾಧಾನ ಸೋತು ಕೂತವರಿಗೆ ಕೊಂಚ ಸಾಂತ್ವನದ ಮಾತು. ಲಲಿತ ಕಲೆ ಎಂದರೆ ಕ್ಷಣ ಭಂಗುರಕ್ಕೊಂದು ಅಲ್ಪ ವಿರಾಮ. ಕಟ್ಟಿ ಹಾಕಿ ಬಂಧಿಸಿರುವ ಚಿತ್ರಗಳಲ್ಲಂತೂ ನಿಷ್ಕರ್ಷಕ್ಕೆ ಸಿಲುಕುವ ಫಲಕಗಳನ್ನಿತ್ತು ಸೌಂದರ್ಯೋಪಾಸನೆಯ ಮಾತುವನ್ನಾಡಬಹುದು. ಚಿತ್ರಭಿತ್ತಿಯ ಮೇಲೆ ಸಾಲು ಸಾಲು ಅಸ್ಪಷ್ಟ ಚಿತ್ರಗಳ ಮೆರವಣಿಗೆ, ಮಾಸಲು ಬಣ್ಣಗಳ ಅಭಿಷೇಕ, ಸ್ಪರ್ಶಕ್ಕಷ್ಟೇ ಸಿಲುಕುವ ಸೂಕ್ಷ್ಮಗಳನ್ನೇನು ಮಾಡಬೇಕು? ಅನುಭೂತಿ ಎಂದರೆ ದೌರ್ಬಲ್ಯವೆನ್ನುವ ವಾದಕ್ಕೆ ಮನದ ಮೂಲೆ ಮೂಲೆಯ ಪರಿಮಳದ ಗಂಧ ಮೂಗಿಗಡರುವುದಿಲ್ಲ. ಗಾಳಿ ತುಳಿದ ತಲೆ ಅದರ ನಿತ್ಯ ಪಯಣ. ದರೆಗಿಳುವ ಸಾರಿಕೆಯ ಸಂಘಕ್ಕೆ ಮಧುಚಂದ್ರದ ಬಣ್ಣವೇ ಬದಲಾಗುವ ಸತ್ಯದ ಮುಂದೆ ಆರು ಕಟ್ಟುವ ಕನಸು ಮಣ್ಣು ಪಾಲು ಅಂತ ಗೊತ್ತಿದ್ದರೂ ಮತ್ತೆ ಮತ್ತೆ ದುಡಿಯುವ ಆತ್ಮಕ್ಕೆ ಬಯಲ ಮೋಹ ಬಿಡದ ಸುರತದ ಆಸೆ, ಶಾಶ್ವತ ಸಾವಿರದ ಕನಸ ಕೂಡುಗೆಯ ಸಣ್ಣ ಕಣ್ಣು. ಎಲ್ಲರಿಗೂ ನನ್ನ ಕವನದ ಶೀರ್ಷಿಕೆ ಅಕ್ಕ ಮಹಾದೇವಿ. ಜಗದಕ್ಕ ನನ್ನಕ್ಕ ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿಯೇ, ಮಹಾದೇವಿ ಅಕ್ಕ ನಿನಗೆ ನಾನಮಿಸುವೆ, ಮಹಾದೇವಿ ಅಕ್ಕ ನಿನಗೆ ನಾನಮಿಸುವೆ. ನಿರ್ಮಲ ಸುಮತಿ ಉದರದಿ ನೀ ಜನಿಸಿದೆ, ಉಡುತಡಿಯಲ್ಲಿ ಹೂವಾಗಿ ನೀ ಅರಳಿದೆ, ಉಡುತಡಿಯಲ್ಲಿ ನೀ ಹೂವಾಗಿ ಅರಳಿದೆ. ಗುರುಲಿಂಗ ಜಂಗಮರಿ ದೀಕ್ಷೆಯ ಪಡೆದೆ, ಕೌಶಿಕನ ಅರಮನೆಯ ತೊರೆದೆ. ಗುರುಲಿಂಗ ಜಂಗಮರಿ ದೀಕ್ಷೆಯ ನೀ ಪಡೆದೆ, ಕೌಶಿಕನ ಅರಮನೆಯ ತೊರೆದೆ. ಪುಟ್ಟ ಸೀರೆಯ ಕಳಚಿ ಬೆಳಕಿನ ಉಡುಗೆ ತೊಟ್ಟೆ, ಕಲ್ಯಾಣದ ಕಡೆಗೆ ನೀ ನಡೆದೆ. ಅನುಭವ ಮಂಟಪದಲ್ಲಿ ಅವಿರಳ ಜ್ಞಾನಿಯಾಗಿ ಬೆಳೆದೆ, ಅನುಭವ ಮಂಟಪದಲ್ಲಿ ಅವಿರಳ ಜ್ಞಾನಿಯಾಗಿ ನೀ ಬೆಳೆದೆ. ಶರಣರ ಮನದಲ್ಲಿ ನಿಂದು ಅಕ್ಕ ಎಂಬ ಬಿರುದು ಪಡೆದೆ, ಶರಣರ ಮನದಲ್ಲಿ ನಿಂದು ಅಕ್ಕ ಎಂಬ ಬಿರುದು ಪಡೆದೆ. ಶರಣರ ಮಗಳಾಗಿ ಕಲ್ಯಾಣವ ನೀ ತೊರೆದೆ, ಶರಣರ ಮಗಳಾಗಿ ಕಲ್ಯಾಣವ ನೀ ತೊರೆದೆ. ಚನ್ನ ಮಲ್ಲಿಕಾರ್ಜುನ ನೆನೆಯುತ್ತಾ ಕದಳಿ ಬನದಲ್ಲಿ ಐಕ್ಯಳಾದೆ, ಚನ್ನ ಮಲ್ಲಿಕಾರ್ಜುನ ನೆನೆಯುತ್ತಾ ಕದಳಿ ಬನದಲ್ಲಿ ಐಕ್ಯಳಾದೆ. ಎಲ್ಲರಿಗೂ ಶರಣ. ನನ್ನ ಕೈ ಬೆರಳನ್ನು ಗಟ್ಟಿಯಾಗಿ ಹಿಡಿದು ನನ್ನನ್ನೇ ನೋಡುವಾಗ ಕಲ್ಪನೆಗೂ ಮೀರಿದ ಸ್ವರ್ಗ ನನ್ನ ಪಾಲಿಗೆ ಕಣ್ತಾಯಿತು. ತಿಳಿ ತಿಳಿ ಕಣ್ಗಳನ್ನು ತೆರೆದು ಹೊಸ ಜಗತ್ತನ್ನು ನೋಡುತ್ತಿರುವಾಗ ಎಲ್ಲವೂ ಹೊಸತು ಅವಳಿಗೆ, ಅವಳನ್ನು ನೋಡುವುದೇ ಹೊಸತು ನನಗೆ. ಅಜ್ಜಿ ಹೊಲೆದ ಕುಂಚಿಗೆಯ ಕಟ್ಟಿ ಅಜ್ಜನ ಹಳೆಯ ತೋತುರವನ್ನು ಹಾಸಿಗೆಯ ಮಾಡಿ ಹಾಸಿದಾಗ ಪೂರ್ವ ಜನ್ಮದವರ ಪುಣ್ಯವನ್ನೆಲ್ಲ ಅವಳು ಸ್ಪರ್ಶಿಸಿದಳು. ನನ್ನ ಜನ್ಮವನ್ನು ಹರುಷದ ಹೊನಲಾಗಿಸಿದಳು. ಅವಳ ಆಟ ತುಂಟಾಟ, ಮೊದಲ ಮಾತು ತೊದಲ ಮಾತು, ಅಮ್ಮ ಎಂದು ಕರೆದಾಗ ಯಾರಿಗೇ ಇರುವುದಿಲ್ಲ ಹೇಳಿ ಸ್ವಾರ್ಥಕತೆ? ಮತ್ತು ಯಾವ ಹೆಣ್ಣಿಗೆ? ಮಗಳು ಎಲ್ಲ ನೋವಿಗೂ ಔಷಧಿ. ಈಗವಳೇ ಕಣ್ಮುಂದಿರುವ ನನ್ನ ಒಲವನಿಗೆ. ನನ್ನ ಮಗಳು ಅಕ್ಷರದ ತಾಯಿ, ಮನೆಗೆ ಮಹಾ ತಾಯಿ, ಬದುಕುವ ಆಸೆಗೆ ಅವಳೇ ಸ್ಥಾಯಿ. ನನ್ನ ಮಗಳು ನನ್ನ ಹೃದಯದ ಹೂವಿನ ದಳ, ನನ್ನ ಮಗಳು ನನ್ನ ಹೃದಯದ ಹೂವಿನ ದಳ. ನನ್ನ ಹೃದಯವೇ ಅವಳ ಆಟದ ಅಂಗಳ, ನನ್ನ ಹೃದಯವೇ ಅವಳ ಆಟದ ಅಂಗಳ. ಆಡಲಿ, ಆಡುತ್ತಲೇ ಇರಲಿ, ಇಲ್ಲಿ ನಿತ್ಯ ನಿರಂತರ. ಇರುವುದು ನನ್ನದು, ಮತ್ತೆ ಇರಲಿ ನಿಮ್ಮದು. ಅವಳಿಗಾಗಿ ಹಾರೈಕೆಯ ಜೋಗಳು. ಎಲ್ಲರಿಗೂ ಧನ್ಯವಾದ. ಕವಿತೆಯ ತಲೆಬರಹ ಮಹಿಳೆ. ಎಲ್ಲರೂ ಎನ್ನುವರು ನನಗೆ ಮಹಿಳೆ, ಎಲ್ಲರೂ ಎನ್ನುವರು ನನಗೆ ಮಹಿಳೆ. ಈ ಇಳೆಗೆ ಬಂದಿರುವೆ ಆ ಭಗವಂತನ ದಯದಿಂದ. ಭೂಮಿಗೆ ಬಂದಾಗ ಅಮ್ಮ ನೋವು ನುಂಗಿ ನೋಡುವಳು ನನ್ನ. ಸಂಬಂಧಿಕರು ಹರ್ಷದಲ್ಲಿ ತೇಲಾಡುವರು. ಅಪ್ಪ ಆಸ್ಪತ್ರೆಯಲ್ಲಿ ಬಿಲ್ಲು ಕಟ್ಟುವರು. ಮಹಿಳೆ ನೆನಪಾಗುವಳು ಮನೆಯ ಕೆಲಸಕ್ಕೆ, ಅವರಿವರ ಸೇವೆ ಮಾಡಲಿ. ಕೆಲಸ ಕಾರ್ಯಗಳು ಮುಗಿದ ನಂತರ ಅವಳು ಇಲ್ಲ, ಅವಳ ನೆನಪೂ ಇಲ್ಲ. ಈ ಪ್ರಪಂಚದಲ್ಲಿ ಅವಳ ನೆಲೆಯಲ್ಲಿ ಮನೆಯ ಹೊತ್ತು
ಮಾಡುವವರಿಗೆ ಭಾರ ಹೊತ್ತು ಹೊರುವ ಹೆಗಲಿಗೆ, ಯಾರಿಗೂ ಹೇಳದೆ ಶ್ರಮಿಸಿ ಮನೆಗೆ ಸಂಸಾರ ಸಾಗಿಸುವರು ಹೆದರದೆ ದಣಿವಿಗೆ. ಬದುಕಿನ ಪಯಣದಲ್ಲಿ ಕುರುಡನಾಗಿ ಕತ್ತಲಲ್ಲಿ ದಾರಿ ಹುಡುಕುತ್ತಿರುವಾಗ ಆಶ್ರಯವೆಂಬ ಶಕ್ತಿಯು ನೆರಳಾಗಿ ಬರಲೆಂದು ಶಿವನನ್ನು ಆರಾಧಿಸು. ಅವಕಾಶಕ್ಕಾಗಿ ಧನ್ಯವಾದಗಳು. ಸ್ಮಿತೆ, ಸಾತ್ವಿಕ ಕಳೆಯ ವೈರಾಗ್ಯ ಭಾವದ ಮಂದಸ್ಮಿತೆ, ಅರಮನೆಯ ಭೋಗ ಲಾಲಸೆಗಳಿಂದ ತಿರಸ್ಕೃತೆ, ವೀರ ವಿರಾಗಿಣಿಯಾಗಿ ಶರಣ ಬಳಗದಿಂದ ಪುರಸ್ಕೃತೆ, ನಶ್ವರ ದೇಹದ ಭ್ರಮೆಗೆ ಕಾಮಾಂಧರ ಕಣ್ಣಿಗೆ ಕ್ರೋಧಗೊಂಡು ಕೇಶಾಂಬರವ ಹೊತ್ತು ಶರೀರ ಮುಚ್ಚಿಕೊಂಡು ಶ್ರೀಶೈಲದೊಡೆಯ ಚನ್ನ ಮಲ್ಲಿಕಾರ್ಜುನನೋಡು ಎಸಗೊಂಡು ಕಾಲು ಮೇಡು ಒಲೆದು ತನ್ನಡೆಯನ ಹುಡುಕಿಕೊಂಡ ವಿರಕ್ತೆ, ದುಷ್ಟರನ್ನು ಬಪ್ಪು ಬಡಿದು ಬಿಟ್ಟಳಾಗಿ ಧೀರಳಾಗಿ ಸಮಾಜದ ಕುಹಕಿಗಳ ಕಾರ್ಯಕ್ಕೆ ಕಿಡಿಕಿಡಿಯಾಗಿ ಶರಣ ಬಳಗದತ್ತ ಸಾಗಿ ಕಲ್ಯಾಣವನ್ನು ಸೇರಿ ಅನುಭವ ಮಂಟಪ ಪ್ರವೇಶಿಸಿದ ಶರಣ ಸಂಘದ ಸಾತ್ವಿಕೆ, ಕನ್ನಡ ಕುಲಕೋಟಿಗೆ ಬೆಳಗಿದ ಮಹಾಮಹಿಮಳಾಗಿ ಅದ್ವಿತೀಯ ಅಕ್ಕನಾಗಿ ಬಾನಂಗಳದಲ್ಲಿ ಹೊಳೆವ ತಾರೆಯಾಗಿ ಭವರೋಗ ಕಳೆವ ಭವತಾರಿಣಿ ವಿಶ್ವವಂದಿತಳಾಗಿ ಭಯ ಕಳೆದು ಕದಳೀವನದ ಪರಮಾತ್ಮನಳು ಪರಿಸಮಾಪ್ತಿ, ಅಲ್ಲಮ ಪ್ರಭುವಿನ ಸತ್ವ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿ ಅಣ್ಣ ಬಸವಣ್ಣನ ಹೆಂಗರುಳಿನ ಹೆಮ್ಮೆಯ ಮಗಳಾಗಿ ಅನುಭಾವದ ನಕ್ಷತ್ರವಾಗಿ ಕನ್ನಡದ ಪ್ರಪ್ರಥಮ ಕವಿಯಿತ್ರಿಯಾಗಿ ವಚನ ವಾಂಗ್ಮಯ ರಚಿಸಿದ ಶ್ರೇಷ್ಠ ವಚನಕಾರ್ತಿಯಾಗಿ ಕದಳೀವನದ ಮಲ್ಲಯ್ಯನಲ್ಲಿ ನೆಲೆ ನಿಂತಳು ಮಹಾಮಹಿಮೆ. ಜಗದೊಡೆಯ ಚನ್ನ ಮಲ್ಲಿಕಾರ್ಜುನಗಳು ಪ್ರೇಮ ನಿವೇದನೆಗೊಂಡು ಆತ್ಮಾನುಸಂಧಾನದ ಭಾವಗಳು ಬೆಸೆದು ಬಲಗೊಂಡು ಬಟ್ಟ ಬಯಲುಳಿರುವ ಹುಟ್ಟದ ಘನದಲ್ಲಿ ತಾಲೀನಗೊಂಡು ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಯಿತು ಮಹದೇವಿಯಕ್ಕನ ಚರಿತ್ರೆ. ಧನ್ಯವಾದ. ಕಲರ್ಸ್ ಇದಾವೆ, ಕಾರ್ಡ್ಸ್ ಇದಾವು, ಅದ್ರ ಐಡೆಂಟಿಫೈ ಮಾಡ್ತಾ ಇದ್ದೇವ. ಆಮೇಲೆ ನಿಮ್ ಹತ್ರ ಇರುವಂತ ನೋಟು, ನಿಮ್ಮಲ್ಲಿ ಇರುವಂತ ಮೊಬೈಲ್ ಇರುವಂತ SMS ಹೇಳ್ತಾನೆ ತಗೊಂಡ್ಬರಿ. ವಿಶೇಷವಾದ ರೀತಿ ಗಾಂಧಾರಿ ವಿದ್ಯೆ ಅಂತ ಎಲ್ಲ ಕಡೆ ಪ್ರಚಲಿತವಾಗ್ತಾ ಇದೆ. ನಮ್ಮ ಸನಾತನ ಧರ್ಮದ ವಿದ್ಯೆ ಇದು. ಇದು ನೋಡಿ, yellow, purple, Swami Vivekananda monkey, red white bicycle, video game Bashveshwara. ಈಗ ಇದು ಅವ್ರ ಕಡೆ ಇಂಗ್ಲಿಷ್ ಐತಿದು, ಇದು ನಿಮ್ ಕಡೆಯಿಂದ ಬಂದಿದ್ದು. 52 LR 304163. ನೋಡ್ರಿ, 50 ನೋಡ ಗುರುತಿಸಿದ್ರು. ಮತ್ತೆ ಇದರ ಸೀರಿಯಲ್ ನಂಬರ್ 2LR 3041. ಅತ್ಯಾವಿಲ್ಲವಯ್ಯ ಕುಡಲ ಸಂಗಮ ದೇವ, ಆಗಿಲ್ಲ ಹೋಗಿಲ್ಲ ಮೇಗಿಲ್ಲ ಕೆಳಗಿಲ್ಲ ತಾಗಿಲ್ಲ ತಪ್ಪು ತಡೆಯಿಲ್ಲ ಲಿಂಗಕ್ಕೆ ದೇಗುಲವೇ ಸರ್ವಜ್ಞ. ಸಂಕೀರ್ಣವಾದಂಥ ಬಹುಮುಖವಾದಂಥ ಕಾರ್ಯಕ್ರಮವನ್ನು ಶರಣ ಸಾಹಿತ್ಯ ಪರಿಷತ್ ಮಾಡಿದ್ದಲ್ಲ, ಅದಕ್ಕೆ ನಾನು ಭಾಳ ಖುಷಿಯಾಗಿದೆ. ಲಲಿತಾ ಪ್ಯಾಟ್ರಿಯವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕಂತಂದ್ರೆ, ಮೇಡಮ್ ಇಬ್ಬರು ಇವತ್ತ ಮಕ್ಕಳು ಎದುರಿಗೆ ಸನ್ಮಾನ ಆಗೋದು ನನಗೆ ಭಾಳ ಸಂತೋಷ. ಒಂದು ಲಲಿತಾ ಮೇಡಮ್ ಅವರು, ಇನ್ನೊಬ್ಬರು ನಮ್ಮವರೇ ಆದಂಥ ಗೀತಾ ಮೇಡಮ್ ದಾಮಶೆಟ್ಟಿಯವರು.
ಇಬ್ಬರು ನನಗೆ ಮಕ್ಕಳ ಸಮಾನ. ಒಂದು ಸಂದರ್ಭದೊಳಗೆ ನನಗೆ ಲಲಿತಾ ಪ್ಯಾಟೀಲ್ ಮೇಡಮ್ ಅವರಿಗೆ ಕೂಡೇ ಜಮಖಂಡಿಯಾಗ ಸನ್ಮಾನ ಆಗಿತ್ತು. ಭಾಳ ಸಂತೋಷ ಆಗಿತ್ತು. ಇಂಥ ಈ ಸಮಾರಂಭದ ಸಂಭ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರು ಮಹಾಂತ ಸ್ವಾಮಿಗಳು ಅವರ ದಿವ್ಯ ಚರಣಾರವಿಂದಗಳಿಗೆ ಕೊಡುವ ಭಕ್ತಿ ಮತ್ತು ಭಾವಭಕ್ತಿಗಳನ್ನು ತಿಳಿಸುವಂಥ ಸಂತೋಷ ಉಂಟಾಗ್ತದೆ. ಅದಕ್ಕೆ ಹೇಳಿದ ಮೊದಲೇ ಇದೊಂದು ಸಂಕೀರ್ಣವಾದಂಥ ಒಂದು ಕಾರ್ಯಕ್ರಮ ಆಗಿದೆ ಅನಿಸುತ್ತೆ. ಆ ದೃಷ್ಟಿಯಲ್ಲಿ ಮತ್ತು ಇಷ್ಟಲ್ಲದನ್ನ ಮಹಿಳಾ ಗೋಷ್ಠಿ ಕೂಡ ನಡೀತು. ಈ ಸಮಾರಂಭದ ಉದ್ಘಾಟನೆಯನ್ನು ಕೂಡ ಅವರು ಪುಷ್ಪಾರ್ಪಣೆ ಮಾಡುವ ಮೂಲಕ ಮಾಡಿದ್ರು ಕ್ಯಾಪ್ಟನ್ ಕೋರಿಯವರು. ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮವರೇ ಅತ್ಯಂತ ಆತ್ಮೀಯರಾದಂಥ ಪ್ರೊಫೆಸರ್ ಸಿ.ಟಿ. ಹವಾಲ್ದಾರ್ ಸರ್ ತಾರಾನಾಥ್ ಅವರ ಬಗ್ಗೆ ಭಾಳ ಸುಂದರವಾಗಿ ಮಾತಾಡಿದರು. ಯಾಕಂದ್ರೆ ಅವ್ರು ಹೇಳಿದ್ರು ಹೆಚ್ಚು ಪ್ರೇಮ ಗೀತೆಗಳನ್ನ ಬರೆದ ಸರ್ ಅಂತ ತಿಳ್ಕೊಂಡು. ಅದಕ್ಕೊಂದು ಕಾರಣ ಐತೆ. ಏನು ಕಾರಣ ಅಂತಂದ್ರೆ ಅವರು ಹಿಂದಿ ಪ್ರೊಫೆಸರ್ ಆಗಿರೋದು ಮುಖ್ಯ ಕಾರಣ. ಹಿಂದಿ ಲ್ಯಾಂಗ್ವೇಜ್ ಯಾವಾಗಲೂ ಸ್ವಲ್ಪ ಪ್ರೇಮದ ಕಡೆ ಬರೋದು ಭಾಳ ಅದು. ಅದರ ಉಪನ್ಯಾಸಗಳನ್ನು ನೋಡ್ರಿ, ಅದರ ಕವನಗಳನ್ನು ನೋಡ್ರಿ, ಅದರ ಹಾಡುಗಳನ್ನು ನೋಡ್ರಿ. ದೇಶ ಪ್ರೇಮವೇ ಇರ್ಬೋದು ಅಥವಾ ಸತಿಪತಿ ಪ್ರೇಮವೇ ಇರ್ಬೋದು, ಪ್ರೇಮದ ಕಡೆ ಗಮನ ಭಾಳ. ಮತ್ತು ಅದರೊಳಗೆ ಮೂಡಿ ಬಂದಷ್ಟು ಚಂದ ಇನ್ನೊಂದು ಲ್ಯಾಂಗ್ವೇಜ್ನಾಗ ಹೋಗ್ಬೋದು. ಅದ್ರಾಗ ಒಂದು ಬರ್ತೈತಿ ಸಂಸ್ಕೃತ ಮಿಶ್ರಿತ ಹಿಂದಿ ಒಳಗೂ ಬರ್ತೈತೆ, ಉರ್ದು ಮಿಶ್ರಿತ ಹಿಂದಿ ಇದ್ರೂ ಬರ್ತೈತೆ. ಹೀಗಾಗಿ ತಾರಾನಾಥ್ ಅವರು ಹೆಚ್ಚು, ಯಾಕಂದ್ರೆ ಅವ್ರನ್ನ ಭೇಟಿಯಾಗಿನ ಅವ್ರ ಜೋಡಿ ಸಾಕಷ್ಟು ಮಾತಾಡ್ತಿದ್ದರು. ಭೇಟಿಯಾದಾಗ ಹುಡುಗರಿಗೆ ಬಂದಾಗ, ಅವ್ರು ಬಾಲ್ಕೋಟಿಗೆ ಬಂದಾಗೆಲ್ಲ ಮಾತಾಡಿದ್ರು. ಅವರು ಒಳ್ಳೆ ಶಿಕ್ಷಕರಾಗಿ ಬಾಗಲಕೋಟೆ ಒಳಗೆ ನಾಗಮ್ಮ ಪಟ್ಟಣ ಶೆಟ್ಟಿ ಅಂತ ತಿಳ್ಕೊಂಡು ಒಬ್ಬರು ಆಗಬಾರ್ದು. ಔಷಧಿ ಉಪನ್ಯಾಸವನ್ನು ನಾವು ಮಾಡ್ತೇವೆ. ನಮ್ಮ ಎಸ್ ಪಾವಟೆ ಗುರುಗಳೆಲ್ಲ ಹೇಳಿದ್ದಾರೆ, ಸಂಪೂರ್ಣವಾಗಿ ಹೇಳಿದ್ದಾರೆ. ಮತ್ತು ಲಲಿತಾ ತಾಯಿ ಹೊಸಪೇಟೆ ಅವರ ಬಗ್ಗೆನೂ ಕವನನೂ ಬರೆದಾರೆ. ನಮ್ಮ ಅಕ್ಕನ ಬಳಗದ ಅವ್ವಾರು ಅಕ್ಕ ಮಹಾದೇವಿ ತಾಯಿ ಬಗ್ಗೆ, ಕೆಲವು ಜನ ಎಲ್ಲರೂ ಮಹಿಳಾ ಶೋಷಣೆ ಬಗ್ಗೆ, ಎಲ್ಲರೂ ಮಹಿಳೆಯರ ಬಗ್ಗೆ ಬಹಳ ಚಂದಾಗಿ ಕವನಗಳನ್ನು ಬರೆದಾರೆ. ಈ ಭಾಷಣ ಮಾಡೋದಕ್ಕಿಂತಲೂ ಕವಿಗೋಷ್ಠಿ ನಡೆಸೋದು ಬಹಳ ಚಲೋ ಅನಿಸ್ತದೆ. ಯಾಕಂತಂದ್ರೆ ಸ್ವಲ್ಪ ವೇಳೆಯಲ್ಲಿ ಬಹಳ ವಿಚಾರಗಳನ್ನು ಇಟ್ಟು ಹೇಳುವಂತ ಒಂದು ಕವಿಗೋಷ್ಠಿ ಇದೆ. ಅದಕ್ಕಾಗಿ ಇವತ್ತು ನಮ್ಮ ನಮ್ಮ ನೀರು ನದಿ ನದಿ ಹೋದವು ಎಲ್ಲಿಗೆ ಅನ್ನುವಂಥ ಪುಸ್ತಕ, ಅದು ಅವರು ಸುಮಾರು ಬಹಳ ಮಕ್ಕಳಿಗಾಗಿ ಕಥೆಗಳನ್ನ ಮತ್ತು ಕವನಗಳನ್ನು, ಸಾವಿರಾರು ಕವನಗಳನ್ನು ಬರೆದಾರೆ, ಸಾವಿರಾರು ಕಥೆಗಳನ್ನು ಬರೆದಾರೆ ಅವರು. ಅದು ಹೆಂಗೆ ಅವ್ರ ತಲೆಯಾಗ ಬರ್ತಾವೆ ಅಂತ ಗೊತ್ತಿಲ್ಲ, ಅಷ್ಟು ಕಥೆಗಳನ್ನು ಬರೆದವರು. ಮಕ್ಕಳು ಓದಲ್ಲ, ದೊಡ್ಡವರು ಓದ್ಬೇಕಾದ್ರೆ ಅಷ್ಟು ಸಾವಿರಾರು ಕಥೆಗಳನ್ನು ಬರೆದಾರೆ. ಮಕ್ಕಳ ಇತಿಹಾಸ, ಮಕ್ಕಳ ಕವನ ಮತ್ತು ಮಕ್ಕಳ ಕಥೆಗಳ ಇತಿಹಾಸದಲ್ಲಿ ಅವರ ಹೆಸರು ಬಹಳ ಅಪ್ಸಳೆಗೆ ಉಳಿದಿದೆ ಅಂತ ನನಗೆ ಅನಿಸ್ತದೆ. ಅಷ್ಟೊಂದು ಸಾಹಿತ್ಯವನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಹಿಂದೆ ಜೆ.ಪಿ. ರಾಜರತ್ನಮ್ಮ ಅಂತ ಒಬ್ಬರಿದ್ರು, ಅವ್ರ ಹೆಸರು ಯಾವತ್ತೂ ಶಾಶ್ವತವಾಗಿ ಉಳಿದೈತಿ. ಇನ್ನು ಮುಂದೆ ಲಲಿತಾ ತಾಯಿ ಅವ್ರ ಹೆಸರು ಹಂಗ ರಾಜರತ್ನಮ್ಮ ಅವ್ರು ಹೆಂಗೆ ಉಳಿದಾರೆ ಹಂಗೆ ಉಳಿದಿದೆ ಅಂತ ನನಗೆ ಅನಿಸ್ತದೆ. ಈಗಾಗಲೇ ಅನೇಕ ಕವನಗಳು ಅವರು ಈ ಒಂದು 2 ಪಠ್ಯ ಪುಸ್ತಕದಲ್ಲಿ ಈಗಾಗಲೇ ಕವನಗಳು ಬಂದಾವು. ಇನ್ನು ಎಲ್ಲ BA, BCom, BSc, ಈಗಾಗಲೇ BCAದೊಳಗೆ ಬಂದೈತಿ, ಪ್ರೌಢಶಾಲೆಯಲ್ಲಿ ಬಂದೈತಿ ಮತ್ತು ಪ್ರಾಥಮಿಕದಲ್ಲಿ ಬಂದೈತಿ. ಇನ್ನು ಎಲ್ಲ ಪಠ್ಯ ಕ್ರಮಗಳಲ್ಲಿ ಅವ್ರ ಪುಸ್ತಕಗಳು, ಅವ್ರ ಕವನಗಳು, ಕಥೆಗಳು ಮಕ್ಕಳಿಗಾಗಿ ಬರ್ತವೆ. ಈಗಾಗಲೇ ಬಂದಿದ್ದಾವೆ, ಇನ್ನು ಮುಂದೆ ಎಲ್ಲ ಕಡೆನೂ ಬರ್ತವೆ ಅಂತ ನನಗೆ ಅನಿಸ್ತದೆ. ಅಂತ ಅಪರೂಪವಾದಂಥ ತಾಯಿ ಮತ್ತು ಜೀವನದಲ್ಲಿ ಏನು ಕಷ್ಟಪಡಬೇಕು ಅದೆಲ್ಲವನ್ನೂ ಕಷ್ಟಪಟ್ಟಂತ ತಾಯಿ. ನೋವಂದ್ರೆ ಯಜಮಾನರು ಬೆಡ್ ಮೇಲಿದ್ದಾರೆ, ಅತ್ತೆ ಮಾವಂದ್ರು, ವಯಸ್ಸಾದ ಅತ್ತೆ ಮಾವಂದ್ರು, ಇವ್ರ ತಾಯಿಗೆ ನೌಕರಿ ಮಾಡಬೇಕು, ಮಕ್ಕಳು ಶಾಲೆ ಕಲಿಸ್ಬೇಕು, ಮಕ್ಕಳು ಬೆಂಗಳೂರಾಗ ಓದ್ತವೆ. ಇಂಥದ್ರಲ್ಲಿ ಮನ್ಯಾಗ ಯಾರು ಮಾಡೋರಿಲ್ಲ. ಇಂಥದ್ರಲ್ಲಿ ಎಲ್ಲವನ್ನೂ ಮ್ಯಾನೇಜ್ ಮಾಡಿ ಗಂಡನನ್ನು ಅತ್ಯಂತ ಸಣ್ಣ ಕೂಸಿನಾಗ ಜೋಪಾನ ಮಾಡಿಕೊಂಡು ಸುಮಾರು 16 ವರ್ಷಗಳವರೆಗೆ ಬೆಡ್ ಮ್ಯಾಗಿದ್ದಂಥವ್ರು ಯಜಮಾನರು
ಅವ್ರನ್ನ ಪೂಜನೆಗೆ ಜೋಪಾನ ಮಾಡಿ, ಅತ್ತೆ ಮಾವಂದ್ರನ್ನ ಪೂಜನೆಗೆ ಜೋಪಾನ ಮಾಡಿ, ಇಷ್ಟೆಲ್ಲ ಯಶಸ್ವಿಯಾಗಿ ಮತ್ತೆ ಸಾಹಿತ್ಯ ಲೋಕದಲ್ಲಿ ಸಾಹಿತ್ಯವನ್ನು ಬರೆದು ಅತ್ಲಾಗ ಆಸ್ಪತ್ರೆಯಲ್ಲಿ ಯಜಮಾನರಿದ್ದಾರೆ. ನಾಳೆ ಪರೀಕ್ಷೆ ಇದೆ, ಬೆಳತನಕ ಓದಿ ಪರೀಕ್ಷೆ ಬರೆದು KS ಪಾಸ್ ಆದರು. ಇಷ್ಟೊಂದು ನೋವಿನಲ್ಲಿಯೂ ಕೂಡ ತಮ್ಮ ಸಾಧನೆಯನ್ನು ಬಿಡಲಾರದಂತೆ ಮಾಡಿದಂತ ಅಪರೂಪವಾದಂತ ತಾಯಿ ಅಂದ್ರೆ ಲಲಿತಾ ತಾಯಿಯವರು. ಅವರು ಎಲ್ಲ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಆಗ್ಬೇಕು. ಅವರು ತಾಯಿ ನೀನು, ಬಂಧು ನೀನು, ಬಳ